ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಜಿಜ್ಞಾಸು ಸಾಧಕರು, ಮುಮುಕ್ಷುಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು 8ನೇ ಶತಮಾನದ ಪ್ರಾರಂಭದಲ್ಲಿ ಭಗವಂತನ ಅಂಶ ಸಂಭೂತರಾಗಿ ವಿಶ್ವ ಕಲ್ಯಾಣವನ್ನು ಮಾಡಿರುವಂಥ ಮಹಾತ್ಮರು. ಇಡೀ ಮಾನವ ಕುಲಕೋಟಿಗೆ ಪ್ರವೃತ್ತಿ ಧರ್ಮದ ಸ್ವರೂಪವನ್ನು, ನಿವೃತ್ತಿ ಮಾರ್ಗದ ಸ್ವರೂಪವನ್ನು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಸುಂದರವಾದ ವಿಸ್ತೃತವಾದ ಭಾಷ್ಯಗಳನ್ನು ಬರೆದು ಭಗವತ್ಪಾದ ಶಂಕರರು 106 ವೇದಾಂತ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಪ್ರಕರಣ ಗ್ರಂಥಗಳಲ್ಲಿ ಅದ್ಭುತವಾಗಿ ಮುಮುಕ್ಷು ಜನಗಳಿಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನೀಗ ಆ ಪ್ರಕರಣ ಗ್ರಂಥದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ಒಂದು ಮಾತನ್ನು ಹೇಳ್ತೇನೆ. ಜನಗಳಿಗೆ ಈ ಕರ್ಮಕಾಂಡದಲ್ಲಿ ಜ್ಯೋತಿಷ್ಕರ ಮಾತಿನಲ್ಲಿ, ಪಂಚಾಂಗದ ಮಾತುಗಳಲ್ಲಿ ಇರುವಷ್ಟು ವಿಶ್ವಾಸ ವೇದಾಂತ ಸಂದೇಶಗಳಲ್ಲಿ ಇಲ್ವಲ್ಲ ಅಂತ ಸಂಕಟಪಡ್ತಾ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ 16ನೇ ವಯಸ್ಸಿನಿಂದ 32ನೇ ವಯಸ್ಸಿನವರೆಗೆ ಸುಮಾರು 17 ವರ್ಷಗಳ ಕಾಲ ಅಖಂಡ ಭಾರತವನ್ನು ಪಾದಚಾರಿಗಳಾಗಿ 3 ಸಲ ಸಂಚಾರ ಮಾಡಿದ್ದಾರೆ. ಸಂಚಾರ ಮಾಡಿಕೊಂಡು ಬಂದಿದ್ದಾರಂತೆ. ಅನೇಕ ಜನ ಶಿಷ್ಯರು ಸೇರಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಕುರಿತು ಒಂದು ಪ್ರಶ್ನೆ ಮಾಡ್ತಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ, ತಾವು ಅಖಂಡ ಭೂಮಂಡಲವನ್ನು 3 ಸಲ ಸಂಚಾರ ಮಾಡಿದ್ದೀರ. ಈ ನಿಮ್ಮ 17 ವರ್ಷಗಳ ಸಂಚಾರದಲ್ಲಿ ನೀವು ಲಕ್ಷಾಂತರ ಜಿಜ್ಞಾಸು ಭಕ್ತರನ್ನು ನೋಡಿದ್ದೀರಾ. ಸಹಸ್ರಾರು ಜನ ನಿಮ್ಮ ಹತ್ತಿರದಲ್ಲೇ ಬಂದಿದ್ದಾರೆ. ನೀವು ಇಷ್ಟು ಲಕ್ಷಾಂತರ ಜನಗಳನ್ನು ಸಂದರ್ಶನ ಮಾಡಿರುವಾಗ ನಿಮಗುಂಟಾದಂಥ ಆಶ್ಚರ್ಯವೇನು? ಲಕ್ಷಾಂತರ ಜನಗಳನ್ನು ನೋಡಿದ್ದಾರೆ, ಸಹಸ್ರಾರು ಜನಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಅನೇಕ ಜನ ಶಂಕರರ ಜೊತೆಯಲ್ಲೇ ಬರ್ತಾಯಿದ್ರು. ಈ ಸಂದರ್ಭದಲ್ಲಿ ನಿಮಗೆ ಉಂಟಾದಂಥ ಅದ್ಭುತವಾದ ಆಶ್ಚರ್ಯ ಸಂಗತಿ ಯಾವುದು? ಒಳ್ಳೆಯ ಪ್ರಶ್ನೆ ಇದು. ನೋಡಿದ್ರ, ಶಂಕರಾಚಾರ್ಯರ ಕಾಲದ ಮಾತು. ಬರಿಗಾಲಿನಲ್ಲಿ ಯಾವ ವಾಹನವಿಲ್ಲದೆ, ಸ್ಕೂಟರ್ ಇಲ್ಲ, ಸ್ಕೂಟಿ ಇಲ್ಲ, ಆಟೋ ರಿಕ್ಷಾ ಇಲ್ಲ, ಓಲಾ ಇಲ್ಲ,
ಊಬರ್ ಇಲ್ಲ, ಟ್ಯಾಕ್ಸಿ ಇಲ್ಲ, ಬಸ್ ಇಲ್ಲ. ಅಂಥ ಸಮಯದಲ್ಲಿ ಪಾದಚಾರಿಗಳಾಗಿ ಸಂಚಾರ ಮಾಡಿ ಭವತಿ ಭಿಕ್ಷಾಂದೇಹಿ ಅನ್ನವನ್ನು ತಿನ್ಕೊಂಡು ಕಾಲ ಹಾಕಿದ್ದು. ಆ ನಿಮ್ಮ 16 ವರ್ಷಗಳ ಸಂಚಾರದಲ್ಲಿ ನೀವು ಕಂಡಂಥ ಅದ್ಭುತವಾದ ಆಶ್ಚರ್ಯವೇನು ಅಂತ ಕೇಳ್ತಾರೆ ಶಿಷ್ಯರು. ಆ ಶಿಷ್ಯರ ಪ್ರಶ್ನೆಗಳಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಕೊಟ್ಟಂಥ ಒಂದು ಉತ್ತರ ಏನು? ಅದ್ಯಾಷ್ಟಮೀತಿ ನವಮೀತಿ ಚತುರ್ದಶೀತಿ ಜ್ಯೋತಿಷ್ಕವಾಚೋಪವಸಂತಿ ಭಕ್ತ್ಯ ಅಹೋ ಶ್ರುತೇಸ್ತತ್ವಮಸೀತಿ ವಾಕ್ಯಂ ನ ವಿಶ್ವಸಂತಿ ಅದ್ಭುತಮೇತದೇವ. ಇದು ನಾನು ಕಂಡಂಥ ಅದ್ಭುತವಾದ ಸಂಗತಿ ಅಂತ ಹೇಳಿದ್ದಾರೆ. ಯಾವುದು? ಅದ್ಯಾಷ್ಟಮಿ, ಈ ದಿವಸ ಅಷ್ಟಮಿ ಇದೆ. ಆದ್ದರಿಂದ ಗೋಕುಲಾಷ್ಟಮಿ ಬಂತು, ಕೃಷ್ಣನ ಪೂಜೆ ಮಾಡಬೇಕು. ಇವತ್ತು ನವಮಿ ಬಂತು, ರಾಮನ ಪೂಜೆಯನ್ನು ಮಾಡಬೇಕು. ಇವತ್ತು ಚತುರ್ದಶಿ ಬಂತು, ಇಂಥ ವ್ರತವನ್ನು ಮಾಡಬೇಕು. ಇವತ್ತು ಪೌರ್ಣಮಾಸ್ಯ ಬಂತು, ಆದ್ದರಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಆವತ್ತಿನ ಕಾಲದಲ್ಲಿ ಇರಲಿಲ್ಲ, ಇವತ್ತು ಜನಗಳು ಇವತ್ತು ಅಷ್ಟಮಿ ಬಂತು, ಇವತ್ತು ನವಮಿ ಬಂತು, ದಶಮಿ ಬಂತು, ಏಕಾದಶಿ ಬಂತು ಅಂತ ಹೇಳಿಕೊಂಡು ಜ್ಯೋತಿಷ್ಕವಾಚ ಉಪವಸಂತಿ ಭಕ್ತ್ಯ, ಜ್ಯೋತಿಷ್ಕನ ಮಾತನ್ನು ನಂಬಿಕೊಂಡು, ಪಂಚಾಂಗದ ಮಾತನ್ನು ನಂಬಿಕೊಂಡು ಅದರಂತೆ ಉಪವಾಸ, ವನವಾಸ, ವ್ರತ, ಪೂಜೆ, ಜಪ, ಗಂಗಾ ಸ್ನಾನ ಎಲ್ಲವನ್ನೂ ಕೂಡ ಶ್ರದ್ಧೆಯಿಂದ ಮಾಡ್ತಾರೆ. ಅದಕ್ಕೇನು ಪ್ರಮಾಣ? ಜ್ಯೋತಿಷ್ಕ ವಾಚ, ಜ್ಯೋತಿಷ್ಕರ ಮಾತು. 10 ಜನ ಜ್ಯೋತಿಷ್ಕರು 10 ತರಹದಲ್ಲಿ ಹೇಳಿದರೆ ಅದರಂತೆ ಮಾಡ್ತಾರೆ. ಆದರೆ ಅಹೋ, ಏನಿದು ಆಶ್ಚರ್ಯ! ಶ್ರುತೇಸ್ತತ್ವಮಸೀತಿ ವಾಕ್ಯಂ. ಶ್ರುತಿ, ವೇದಾಂತ, ವೇದಗಳು ಬಾಯಿ ಬಿಟ್ಟು ತತ್ವಮಸಿ ಅಂತ ಹೇಳ್ತಾ ಇದೆ. ನೀನು ಬ್ರಹ್ಮವಾಗಿದ್ದೀಯಾ, ನೀನು ದೇಹವಲ್ಲ, ಇಂದ್ರಿಯ ಮನೋಬುದ್ಧಿಗಳಲ್ಲ, ತತ್ವಮಸಿ ತ್ವಂ ಬ್ರಹ್ಮಾಸಿ ಅಂತ ಹೇಳ್ತಾ ಇದೆ. ಹೇಳ್ತಾ ಇರೋದು ಯಾರು? ಪೌರುಷೇಯವಾದ ಒಬ್ಬ ಜ್ಯೋತಿಷ್ಕನಲ್ಲ, ಅಪೌರುಷೇಯ ವಾಣಿ, ವೇದಗಳ ಮಾತು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಸರ್ವಂಗಲ್ವಿದಂ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ಈಶಾವಾಸ್ಯಮಿದಂ ಸರ್ವಂ ಆತ್ಮೈವೇದಂ ಸರ್ವಂ ಎಂದು ಶ್ರುತಿ ಹೇಳ್ತಾ ಇದೆ. ಆದರೆ ಅಹೋ, ಏನಿದು ಆಶ್ಚರ್ಯ! ಶ್ರುತೇ ತತ್ವಮಸೀತಿ ವಾಕ್ಯಂ, ಶ್ರುತಿಯು ಹೇಳುತ್ತಿರುವ ತತ್ವಮಸಿ ಎನ್ನುವಂತಹ ವಾಕ್ಯವನ್ನು ನ ವಿಶ್ವಸಂತಿ, ಜನಗಳು ನಂಬುತ್ತಿಲ್ಲ. ಒಬ್ಬ ಪಂಚಾಂಗ ಕರ್ತೃವಾಗಿರುವಂಥ ಜ್ಯೋತಿಷ್ಕ ಇವತ್ತು ಏಕಾದಶಿ ಅಂತ ಹೇಳಿಬಿಟ್ರೆ ಉಪವಾಸ ಮಾಡ್ತಾನೆ. ವೈಕುಂಠ ಏಕಾದಶಿ ಅಂತ ಹೇಳಿದಾಗ ವಿಜೃಂಭಣೆಯಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಆ ಸ್ವರ್ಗದ ಬಾಗಿಲಲ್ಲಿ ಬರ್ತಾರೆ. ಅದು ಜ್ಯೋತಿಷ್ಕರ ಮಾತು, ಒಬ್ಬ ಸಾಮಾನ್ಯ ವಿದ್ವಾಂಸನ ಮಾತು. ಆದರೆ ಅಪೌರುಷೇಯವಾಗಿರುವ ಶ್ರುತಿ ಮಾತೆ ನೀ ಬ್ರಹ್ಮವಾಗಿದ್ದೀಯಾ ಅಂತ ಹೇಳಿದರೆ ಅದನ್ನು ನವಿಶ್ವಸಂತಿ, ಯಾರೂ ನಂಬ್ತಾ ಇಲ್ಲ. ಯಾರೊಬ್ಬರಿಗೂ ಕೂಡ ನಾನು ಬ್ರಹ್ಮವಾಗಿದ್ದೇನೆ, ಏಕೆಂದರೆ ಶ್ರುತಿ ಹೇಳ್ತಾ ಇದೆ, ಹಾಗೆ ಅನುಭವದಲ್ಲಿದೆ, ತಿಳ್ಕೊಳ್ಬೇಕು ಅನ್ನುವಂಥ ಶ್ರದ್ಧಾ ಇಲ್ಲ. ಆದರೆ ಪಂಚಾಂಗಗಳನ್ನು ನೋಡಿಕೊಂಡು ಜ್ಯೋತಿಷ್ಕರ ಮಾತನ್ನು ಕೇಳಿಕೊಂಡು ಜನಗಳು ಅದರಂತೆ ಉಪವಾಸ ಮಾಡ್ತಾರೆ. ಅನಂತರ ನಿದ್ದೆ. ಶಿವರಾತ್ರಿ ಅಂದ್ಬಿಟ್ರೆ ಇವತ್ತು ಶಿವರಾತ್ರಿ ಸಂತೋಷ. ಏನು ಪ್ರಮಾಣ? ಅದಕ್ಕೆ ಪಂಚಾಂಗದಲ್ಲಿ ಹೇಳಿದ್ದಾರೆ. ಇವತ್ತು ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿ ಬಂದಿದೆ. ರಾತ್ರಿಯೆಲ್ಲ ಉಪವಾಸ ಮಾಡ್ತಾರೆ, ರಾತ್ರಿಯೆಲ್ಲ ಜಾಗರಣೆ ಇದ್ದು ಭಗವಂತನ ಪೂಜೆ ಮಾಡ್ತಾರೆ. ಸಂತೋಷ, ಬೇಡ ಅಂತ ಹೇಳ್ತಾ ಇಲ್ಲ. ಪಂಚಾಂಗ ಕರ್ತೃವಿನ ಮಾತನ್ನು ನಂಬಿಕೊಂಡು ಅದರಂತೆ ಜನಗಳು ಹೋಮ, ಹವನ, ಜಪ, ತಪ, ಸ್ನಾನ, ಸಂಧ್ಯಾ ಮುಂತಾದ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಆದರೆ ಇದೆಲ್ಲವನ್ನೂ ಮಿಂಚಿರುವ
ಆತ್ಮಜ್ಞಾನವನ್ನು ಉಪದೇಶ ಮಾಡುತ್ತಿದೆ ವೇದಾಂತ. ವೇದಾಂತಗಳು ಯಾವ ಒಬ್ಬ ಮನುಷ್ಯನಿಂದಲೂ ಬರೆಯಲ್ಪಟ್ಟಂಥ ಗ್ರಂಥಗಳಲ್ಲ. ಕಾಳಿದಾಸ ರಚನೆ ಮಾಡಿದ್ದೆಲ್ಲ ವೇದಾಂತಗಳು, ಅಪೌರುಷೇಯ ವಾಣಿ. ಅಂಥ ಅಪೌರುಷೇಯವಾಗಿರುವ ಶ್ರುತಿಯು ನೀನು ಬ್ರಹ್ಮವಾಗಿದ್ದೀಯಾ, ನಿನಗೆ ಜನ್ಮವಿಲ್ಲ, ನಿನಗೆ ಮರಣವಿಲ್ಲ, ನಿನಗೆ ಧರ್ಮಗಳಿಲ್ಲ ಎಂದು ಬಾಯಿ ಬಿಟ್ಟು ಹೇಳ್ತಾ ಇದ್ದರೆ ನವಿಶ್ವಸಂತಿ, ಯಾರೊಬ್ಬರೂ ಕೂಡ ಈ ಕಡೆಗೆ ಕಿವಿಗಳನ್ನು ಕೊಡ್ತಾ ಇಲ್ವಲ್ಲ. ಇದು ನಾನು ಕಂಡಂಥ ಅತ್ಯಂತವಾದ ಅದ್ಭುತ. ನವಿಶ್ವಸಂತ್ಯದ್ಭುತಮೇತದೇವ ಅಂದ್ರಂತೆ. ತಾತ್ಪರ್ಯವೇನು? ಶ್ರುತಿ ಮಾತೆ ತಾಯಿಯಂತೆ ತಂದೆಯಂತೆ ಸಹಸ್ರ ಮಾತಾಪಿತೃಗಳಿಗಿಂತಲೂ ಹೆಚ್ಚಿನ ವಾತ್ಸಲ್ಯದಿಂದ ಮಗು ನೀ ಸ್ವರೂಪವನ್ನು ತಿಳ್ಕೊಳ್ಳಪ್ಪ. ಅವಿದ್ಯೆಯಿಂದ ಕರ್ತೃತ್ವ ಭೋಕ್ತೃತ್ವ ತೋರ್ತಾ ಇದೆ, ಸಂಸಾರಿತ್ವ ತೋರ್ತಾ ಇದೆ. ಅವಿದ್ಯೆಯನ್ನು ಕಳೆದುಕೊಂಡ್ಬಿಟ್ರೆ ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯಾ ಅಂತ ಹೇಳಿದರೆ ನಮಗೆ ಬೇಡ, ನಮಗೆ ಶ್ರುತಿವಾಕ್ಯ ಬೇಡ, ಪಂಚಾಂಗ ನೋಡ್ತೀವಿ ಅಂತ ಹೋಗ್ತಾರೆ. ನನ್ನ ಗುರುಗಳು ತಮಾಷೆ ಹೇಳ್ತಾಯಿದ್ರು. 4 ಜನ ಶಿಷ್ಯರು ಬಂದು ಜ್ಯೋತಿಷ್ಯನನ್ನು ಕೇಳಿದ್ರಂತೆ, ಸ್ವಾಮಿ ಯಾವತ್ತು ಏಕಾದಶಿ ಅಂತ. ನಾಳೆಯಿಂದ ಅವನು. ಇನ್ನೊಬ್ಬರು ಹತ್ರಕ್ಕೆ ಹೋದರು, ನಾಡಿದ್ದು ಅಂದ. ಇನ್ನೊಬ್ಬರು ಹೇಳಿದ್ರು ನೆನ್ನೆ ಏಕಾದಶಿ ಕಳೆದೋಯ್ತು ಅಂದರು. ಈಗ ನಾಳೆ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ನೆನ್ನೆ ಏಕಾದಶಿ ಬಂದಾಯಿತು. ಆ ಪಂಚಾಂಗ ನೋಡಿದರೆ ಹೋದ ವರ್ಷದ ಪಂಚಾಂಗ ಬಂದು ಆಚೆ ವರ್ಷದ ಪಂಚಾಂಗ ಬಂದು ಅದನ್ನು ನೋಡಿಕೊಂಡು ಅದರಂತೆ ವ್ರತಗಳನ್ನು ಮಾಡೋಕ್ಕೆ ಹೋಗ್ತಾರೆ. ಅದೇ ಶ್ರದ್ಧೆ, ಅದೇ ಭಕ್ತಿ, ಅದೇ ಉತ್ಸಾಹ ಶ್ರುತಿ ಮಾತೆಯ ಮಾತಿನಲ್ಲಿ ಇಲ್ವಲ್ಲ, ಯಾರೂ ಕೇಳ್ತಾ ಇಲ್ಲ ಅನ್ನುವಂಥದ್ದು ನಾನು ಕಂಡಂಥ ದೊಡ್ಡ ಅದ್ಭುತ ಅಂತ ಹೇಳಿದಂತೆ. ಆದ್ದರಿಂದ ನಾವು ಶ್ರುತಿಗಳ ಮಾತನ್ನು ಕೇಳೋಣ, ಉಪನಿಷತ್ತುಗಳ ಮಾತನ್ನು ಕೇಳೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ವಸ್ತುತಂತ್ರ ಜ್ಞಾನೋಪದೇಶವನ್ನು ಕೇಳ್ತಾ ಇದ್ದರೆ ಮಾಯಾ ಮಾತ್ರಮಿದದ್ವೈತಂ ಅದ್ವೈತಂ ಪರಮಾರ್ಥತಃ ಎನ್ನುವ ಅದ್ವೈತಾತ್ಮಜ್ಞಾನವನ್ನು ಮಾಡಿಕೊಂಡು ನಾವೆಲ್ಲರೂ ಸಂಸಾರ ಸಾಗರದಿಂದ ಉದ್ಧಾರವಾಗೋಣ. ಹಾಗಾಗುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.